ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಇದೀಗ ದಳಪತಿ ವಿಜಯ್ ನಟನೆಯ ಕೊನೆಯ ಸಿನಿಮಾ ಆಗಿರುವಂತಹ ಜನನಾಯಕನ್ಗೆ ಇನ್ನು ಬಿಡುಗಡೆ ಭಾಗ್ಯ ಅಂತೂ ಸಿಗ್ತಾ ಇಲ್ಲ. ಇದು ವಿಜಯ್ ನಟನೆಯ ಕೊನೆಯ ಸಿನಿಮಾ ಆಗಿದ್ದು, ಈ ಚಿತ್ರದ ಬಳಿಕ ಫುಲ್ ಟೈಮ್ ಪೊಲಿಟಿಕ್ಸ್ ನಲ್ಲಿ ಸಕ್ರಿಯವಾಗಿರ್ತಾರೆ ಅನ್ನುವಂತಹ ಮಾತು ಈಗಾಗಲೇ ಸಿಕ್ಕಾಪಟ್ಟೆ ಕೇಳ್ತಾ ಇತ್ತು. ಇನ್ನು ನೆಚ್ಚಿನ ನಟನ ಕೊನೆಯ ಚಿತ್ರವನ್ನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಕೆ ಎಲ್ಲ ಫ್ಯಾನ್ಸ್ಗಳು ಸಹ ಸಜ್ಜಾಗಿದ್ರು. ಆದ್ರೆ ಇದೀಗ ಫ್ಯಾನ್ಸ್ಗೆ ಒಂದು ಶಾಕ್ ಮೇಲೆ ಶಾಕ್ ಕೊಡಲಾಗ್ತಾ ಇದೆ. ಅಸಲಿಗೆ ಜನವರಿ 9ನೇ ತಾರೀಕು ಸಿನಿಮಾದ ಬಿಡುಗಡೆ ಫಿಕ್ಸ್ ಆಗಿತ್ತು. ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಒಂದ್ ಕಡೆ ಆರಂಭವಾಗಿತ್ತು. ಆದ್ರೆ ಸೆನ್ಸರ್ ಮಂಡಳಿ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಒಂದು ಕಡೆ ಒಪ್ಪಿರಲಿಲ್ಲ. ಇನ್ನು ಸೆನ್ಸರ್ ಹೇಳಿದ ಕಂಡೀಷನ್ ಒಪ್ಪೋದಕ್ಕೆ ಇದೀಗ ಒಂದ್ ಕಡೆ ಸೆನ್ಸರ್ ಏನು ಕಂಡೀಷನ್ ಹಾಕಿದೆ ಅದನ್ನ ಒಪ್ಕೊಳ್ಳೋಕೆ ಒಂದ್ ಕಡೆ ವಿಜಯ್ ಕೂಡ ರೆಡಿ ಆಗಿಲ್ಲ. ಸೊ ಈ ನಾಟಕೀಯ ಬೆಳವಣಿಗೆಯಲ್ಲಿ ಚಿತ್ರದ ರಿಲೀಸ್ ಮುಂದೆ ಹೋಗ್ತಾನೆ ಇದೆ. ಇನ್ನು ಸೆನ್ಸರ್ ವಿರುದ್ಧ ಜನನಾಯಕನ್ ನಿರೂಪಕರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು. ಸುಪ್ರೀಂ ಕೋರ್ಟ್ ಕೆಳಗಿನ ನ್ಯಾಯಾಲಯದಲ್ಲಿ ಮೊದಲು ವಿಚಾರಣೆ ಎದುರಿಸಿ ಅಂತ ಚಾಟಿಯನ್ನ ಬೀಸಿತ್ತು. ಆ ಬಳಿಕ ಮದ್ರಾಸ್ ಹೈಕೋರ್ಟ್ನ ಏಕಸದಸ್ಯ ಪೀಠ ಸೆನ್ಸರ್ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡು ತಕ್ಷಣವೇ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡಿ ಅಂತ ಆರ್ಡರ್ ಅನ್ನ ಮಾಡಿದ್ರು. ಅದಾದ ನಂತರ ಇದೀಗ ವಿಜಯ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ರು. ಅಂದ್ರೆ ಹೈಕೋರ್ಟ್ ಆದೇಶವನ್ನ ಕೊಟ್ಟ ಮೇಲೆ ಏನ್ ಫ್ಯಾನ್ಸ್ ಇದ್ದಾರೆ ಇವಾಗ ಇದೀಗ್ಲ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಹೇಳಿದಾಗ ಫ್ಯಾನ್ಸ್ ಒಂದ್ ಕಡೆ ಖುಷಿಯಾಗಿದ್ರು. ಆದ್ರೆ ಈ ಆದೇಶದ ವಿರುದ್ಧ ಸೆನ್ಸರ್ ಬೋರ್ಡ್ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಒಟ್ನಲ್ಲಿ ಜನನಾಯಕನ್ಗೆ ಸದ್ಯಕ್ಕಿಲ್ಲ ಬಿಡುಗಡೆ ಭಾಗ್ಯ ಅನ್ನುವಂತಹ ಮಾತು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು. ಒಂದ್ ಕಡೆ ಮಂಗಳವಾರ ಏಕಸದಸ್ಯ ಪೀಠದ ಆದೇಶವನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಒಂದ್ ಕಡೆ ರದ್ದುಗೊಳಿಸಿದೆ. ಆದ್ರೆ ಸಿಂಗಲ್ ಜಡ್ಜ್ ಕೊಟ್ಟಿದ್ದಂತಹ ತೀರ್ಪು ಸಮಂಜಸವಲ್ಲ ಅಂತ ಹೇಳಿ KVN ಪ್ರೊಡಕ್ಷನ್ಗೆ ಒಂದ್ ಕಡೆ ಸ್ಟಾಕ್ ಅನ್ನ ಕೊಟ್ಟಿರುವಂತದ್ದು. ಸಿನಿಮಾದಲ್ಲಿ ಸೇನೆಗೆ ಸಂಬಂಧಿಸಿದ ದೃಶ್ಯಗಳು ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಅಂಶಗಳಿವೆ ಅನ್ನೋದು ಸೆನ್ಸರ್ ಮಂಡಳಿಯ ವಾದ. ಇದಕ್ಕಾಗಿ ಸಿನಿಮಾವನ್ನ ಪರಿಷ್ಕರಣೆ ಸಮಿತಿಗೆ ಕಳಿಸಬೇಕು ಅಂತ ಅವರು ಸಹ ಇದೀಗ ಪಟ್ಟನ್ನ ಹಿಡಿದಿದ್ದಾರೆ. ಒಂದ್ ಕಡೆ ಸೆನ್ಸರ್ ಮಂಡಳಿಯವರು ಸಾಕಷ್ಟು ವಾದ ವಿವಾದಗಳನ್ನ ಮಾಡ್ತಾ ಇರುವಂತದ್ದು. ಈಗ ಕೋರ್ಟ್ ಕೂಡ ಸೆನ್ಸರ್ ಮಂಡಳಿ ಪರವಾಗಿಯೇ ತೀರ್ಪನ್ನ ಕೊಟ್ಬಿಟ್ಟಿದೆ. ಸಿನಿಮಾ ರಿಲೀಸ್ ಯಾವಾಗ ಅನ್ನೋದು ಒಂದ್ ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ದಳಪತಿ ವಿಜಯ್ ಅವರ ಈ ಸಿನಿಮಾವನ್ನ ನಿರ್ಮಿಸಿರೋದು ಕನ್ನಡದ KVN ಪ್ರೊಡಕ್ಷನ್ ಆಗಿರೋದ್ರಿಂದ ವಿಜಯ್ಗೆ ಬರೋಬ್ಬರಿ 250 ಕೋಟಿ ಸಂಭಾವನೆಯನ್ನ ಕೊಟ್ಟಿರುವ KVN 150 ಕೋಟಿ ಹಣವನ್ನ ಚಿತ್ರದ ಮೇಕಿಂಗ್ಗೆ ಖರ್ಚು ಮಾಡಿದೆ. ಇಷ್ಟೆಲ್ಲಾ ಖರ್ಚು ಮಾಡಿದ್ರು ಇದು ರೀಮೇಕ್ ಸಿನಿಮಾ ಅನ್ನೋದು ಟ್ರೈಲರ್ ನೋಡ್ತಾನೆ ಬಯಲಾಗ್ಬಿಟ್ಟಿದೆ. ತೆಲುಗಿನ ಭಗವತ್ ಕೇಸರಿ ಚಿತ್ರವನ್ನ ರೀಮೇಕ್ ಮಾಡಿ ಅದಕ್ಕೆ ತನ್ನ ರಾಜಕೀಯ ಭವಿಷ್ಯಕ್ಕೆ ಅನುಕೂಲವಾಗುವಂತೆ ಕೆಲ ದೃಶ್ಯವನ್ನ ಸೇರಿಸಿದ್ದಾರೆ ವಿಜಯ್ ಅನ್ನುವಂತಹ ಮಾತು ಸಹ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಆ ದೃಶ್ಯಗಳಿಂದಲೇ ಈಗ ಸಿನಿಮಾ ಬಿಡುಗಡೆಗೆ ಒಂದ್ ಕಡೆ ಸಮಸ್ಯೆ ಆಗ್ತಾ ಇದೆ. ವಿಜಯ್ನ ನಂಬ್ಕೊಂಡು KVN ಪ್ರೊಡಕ್ಷನ್ ಬರೋಬ್ಬರಿ 400 ಕೋಟಿಯನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ಇದೀಗ ಬಂದು ನಿಂತಿರುವಂತದ್ದು. ಇನ್ನು ಜನನಾಯಕನ್ ಸೆನ್ಸರ್ ವಿಷಯ ರಾಜಕೀಯ ಅಗ್ಗಜಗ್ಗಾಟಕ್ಕೂ ಒಂದ್ ಕಡೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಸಿನಿಮಾ ಪರ ಮಾತನಾಡಿ ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ರು. ಈ ಸಿನಿಮಾದ ರಿಲೀಸ್ಗೆ ಅಡ್ಡಿಯಾಗಿದ್ದು ವಿಜಯ್ ಪರ ಫ್ಯಾನ್ಸ್ಗೆ ಮತ್ತಷ್ಟು ಅನುಕಂಪ ಮೂಡುವಂತೆ ಮಾಡ್ತಾ ಇದೆ. ಅದು ಅವರವರ ರಾಜಕೀಯಕ್ಕೆ ಪ್ಲಸ್ ಆಗ್ಬೋದು ಅನ್ನಲಾಗ್ತಾ ಇರುವಂತದ್ದು. ಆದ್ರೆ ಇವರ ರಾಜಕೀಯದ ನಡುವೆ ಬಡವಾಗಿದ್ದು ಮಾತ್ರ KVN ಪ್ರೊಡಕ್ಷನ್ ಅಂತಾರೆ ಎಲ್ಲರೂ ಸಹ. ಒಟ್ಟಾರೆ ದಳಪತಿ ವಿಜಯ್ ನಟನೆಯ ಕೊನೆಯ ಚಿತ್ರವಾದಂತಹ ಜನನಾಯಕನ್ ಇದೇ ಜನವರಿ 9ಕ್ಕೆ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಸೆನ್ಸರ್ ಸಮಸ್ಯೆಯಿಂದ ಇದೀಗ ಕೋರ್ಟ್ ಅಂಗಳಕ್ಕೆ ಹೋದಂತಹ ಜನನಾಯಕನ್ ಈಗಲೂ ಸಹ ರಿಲೀಸ್ ಆಗಲು ಸಜ್ಜಾಗಿಲ್ಲ. ಅಷ್ಟೇ ಅಲ್ಲ, ಜನನಾಯಕನ್ಗೆ ಕೋರ್ಟ್ ಕೂಡ ಒಂದ್ ಕಡೆ ಶಾಕ್ ಕೊಟ್ಟಿದೆ. ನಿರ್ಮಾಪಕರ 400 ಕೋಟಿ ಒಂದ್ ಕಡೆ ನೀರಲ್ಲಿ ಮುಳುಗೋಗುವಂತಹ ಎಲ್ಲಾ ಲಕ್ಷಣಗಳು ಸಹ ಕಾಣ್ತಾ ಇವೆ. ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನದಲ್ಲಿ ಒಂದ್ ಕಡೆ ಕಾದ್ ನೋಡ್ಬೇಕಾಗಿದೆ. ಒಟ್ನಲ್ಲಿ ಜನನಾಯಕನಿಂದ KVN ಪ್ರೊಡಕ್ಷನ್ಗೆ 400 ಕೋಟಿ ಪಂಗನಾಮ ಬೀಳ್ತಾ ಇದೆ ಅನ್ನುವಂತಹ ಮಾತು ಇದೀಗ ಎಲ್ಲಾ ಕಡೆ ಹರಿದಾಡ್ತಾ ಇರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.